ಕೊಪ್ಪಳದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತರು ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದು ಕೊಪ್ಪಳದಲ್ಲಿ ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ. ಸದ್ಯ ನಾನು ಅಂತಂದರೆ ತಾಲೂಕು ಹುಟ್ಟುವಳಿ ಏನು ಒಕ್ಕಲುತನ ಸ್ವಸಹಾಯ ಸಂಘದಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಏನು ಕೊಪ್ಪಳ ತಾಲೂಕಿನ ಸುಮಾರು ಹಳ್ಳಿಗಳಿಂದ ರೈತರು ಬರ್ತಾ ಇದ್ದಾರೆ. ಅವರು ಏನು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದರು. ಕಳೆದ 3 ದಿನಗಳಿಂದ ಕೂಡ ನಾವು ಅಲ್ದಾಡ್ತಾ ಇದ್ದೀವಿ. ಹೀಗಾಗಿ ಇದುವರೆಗೂ ಕೂಡ ನಮಗೆ ಗೊಬ್ಬರವನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಈಗಾಗಲೇ ಯೂರಿಯಾ ಮತ್ತು DAP ಗೊಬ್ಬರಕ್ಕಾಗಿ ರೈತರು ಏನು ಸುಮಾರು ದಿನ ಅಂದರೆ ಕಳೆದ 1 ವಾರಗಳಿಂದ ಸಾಕಷ್ಟು ಅಲೆದಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ರೈತರಿಗೆ ಸಮರ್ಪಕವಾಗಿ ಗೊಬ್ಬರವನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದ ಏನು ಅಧಿಕಾರಿಗಳು, ಆದರೆ ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಗೊಬ್ಬರವನ್ನು ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಏನು ರೈತರು ತಮ್ಮ FIDಯನ್ನು ಕೊಟ್ಟು ಅದರಲ್ಲಿ ಏನಂತಂದರೆ ಒಂದು ರಸೀದಿಯನ್ನು ತಗೋಬೇಕು. ಈ ಭಾಗದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ರೈತರು ಸರದಿ ಸಾಲಿನಲ್ಲಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದನೇ ಈ ಒಂದು ರೈತರು ಬಂದು ಗೊಬ್ಬರ ಖರೀದಿಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇವರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ. ಕೇವಲ ಒಂದು FIDಗೆ 1 ಚೀಲ ಯೂರಿಯಾ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಬರ್ತಕ್ಕಂಥ 3 ರಿಂದ 4 ದಿನಗಳ ಕಾಲ ಬಂದು ಇಲ್ಲಿ ರೈತರು ಒಂದು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಏನು ಕೇವಲ 1 ಚೀಲ ಯೂರಿಯಾ ಖರೀದಿ ಮಾಡಲಿಕ್ಕೆ 3-4 ದಿನಗಳನ್ನು ಅಲೆದಾಡಬೇಕು. ನಾವು ಗೊಬ್ಬರವನ್ನು ಖರೀದಿ ಮಾಡೋ ಹಣಕ್ಕಿಂತ ಜಾಸ್ತಿ ಹಣವನ್ನು ಖರ್ಚು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ಅಂತಕ್ಕಂಥ ಆರೋಪ ಮತ್ತು ಆಕ್ರೋಶವನ್ನು ಇಲ್ಲಿರುವಂಥ ರೈತರು ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಇದೇ ರೀತಿ ಗೊಬ್ಬರದ ಅಭಾವ ಸೃಷ್ಟಿಯಾದಾಗ ಅಧಿಕಾರಿಗಳು ಹೇಳಿದರು, ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದ ಏನು ರಸಗೊಬ್ಬರ ಇದೆ, ಯಾವುದೇ ರೈತರು ಆತಂಕ ಪಡಬಾರ್ದು ಅಂತ ಹೇಳಿದರು. ಆದರೆ ಈಗ ಮತ್ತೆ ಎಲ್ಲೋ ಒಂದು ರೀತಿ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಎಲ್ಲ ರೈತರು ಏನಂತಂದರೆ ತಮ್ಮ ಏನು ದಾಖಲೆಗಳನ್ನು ಹಿಡ್ಕೊಂಡು ಬಂದು ಸರದಿ ಸಾಲಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಹೀಗಾಗಿ ಏನು ಕೆಲವು ರೈತರು ಕೂಡ ಅಧಿಕಾರಿಗಳ ಜೊತೆ ಮತ್ತು ಈ ಏನು ಪೊಲೀಸರ ಜೊತೆ ಕೆಲವಷ್ಟು ವಾಗ್ವಾದಗಳು ಕೂಡ ನಡೀತಾ ಇದ್ದಾವೆ. ಅಂದರೆ ಕೂಡಲೇ ನಮಗೆ ಏನು ಗೊಬ್ಬರವನ್ನು ಕೊಡಬೇಕು ಅಂದರೆ ಮಾತ್ರ ರೈತರ ಬೆಳೆಗಳನ್ನು ಉಳಿಸ್ಕೊಳ್ಳಲು ಸಾಧ್ಯ ಆಗುತ್ತೆ. ಇವರು ಕೇವಲ 1 ಚೀಲ ಯೂರಿಯಾವನ್ನು ಏನು 1 ಎಕರೆಗೆ 1 ಚೀಲ ಯೂರಿಯಾವನ್ನು ಕೊಡ್ತಾ ಹೋದರೆ ರೈತರಿಗೆ ಅದು ಸಮರ್ಪಕವಾಗಿ ಸಾಕಾಗೋದಿಲ್ಲ. ನಾವು ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಸಾಕಷ್ಟು ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಇದೆ, ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ವಾಸ್ತವವಾಗಿ ರೈತರಿಗೆ ಈ ಒಂದು ಗೊಬ್ಬರ ಒಂದು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸದ್ಯ ರೈತರ ಒಂದು ಆಕ್ರೋಶ ಅಂತಲೇ ಹೇಳ್ಬೋದು.